ಮದ್ವೆಗೆ ಮುಂಚೆ ಇಲ್ಲಿಗೆ ಬಂದು ಪ್ರಾರ್ಥನೆ ಮಾಡಿದ್ರೆ ದೀರ್ಘ ಸುಮಂಗಲಿಯಾಗಿರ್ತೀರ. ಊರವರೆಲ್ಲ ಇದನ್ನೇ ನಂಬ್ತಾರೆ. ಅದನ್ನ ಬಿಟ್ರೆ ಬೇರೆ ಯಾವ ಉದ್ದೇಶನೂ ಇಲ್ಲ. ಮದ್ವೆಗೆ ಮುಂಚೆ ನಿಮ್ಮ ಜೊತೆ ಒಂದೆರಡು ಮಾತಾಡಲಿಲ್ಲ ಅಂದರೆ ಅವನಿಗೆ ನಿದ್ದೆ ಬರಲ್ಲ ಅಂತ ಹೇಳ್ದ. ಅದಕ್ಕಷ್ಟೇ ಕರ್ಕೊಂಬಂದಿದ್ದೀನಿ. ಉನ್ನಿ ಕೃಷ್ಣ ಒಳಗಡೆನೇ ಇದ್ದಾನೆ, ಹೋಗಿ. ಇದು ತೆಗಿಯಕ್ಕಾಗ್ತಾ ಇಲ್ವಲ್ಲ ಕೃಷ್ಣ. ನನ್ನ ನೀಲಿ ಪೆಟ್ಕೆಲ್ ಹಾಕೊಡಕ್ಕೆ ನಾನೇ ನಿಲ್ಲಿನಾ ಕಣ್ಬಿಟ್ಕೊಂಡು ನೋಡ್ದೆ. ನನ್ನ ಆಚೆ ಬಿಡೋ. ಅಯ್ಯೋ ಇದೇನ್ ಕರ್ಮನೋ. ನೀವಿನ್ನೂ ಇಳ್ದಿಲ್ವಾ? ನಾನ್ ಹೇಗೆ ಹೇಳಿಲಿ? ಇದನ್ ತೆಗಿ ಮೊದ್ಲು. ತೆಗಿಯೋ. ಒಬ್ಬಾ, ನೀನ್ ಇಲ್ಲಿ ಕೈ ಮುಗಿತಾರೋ, ನಂಗೊಂದು ಹರಕೆ ಇದೆ, ಬಂದ್ಬಿಡ್ತೀನಿ ಬೇಗ. ಪುರೋಹಿತ್ರೆ, ನಾನೊಂದ್ ವಿಷಯ ಹೇಳ್ಬೇಕು. ಯಾವ ವಿಷಯ? ನಂಗೊಬ್ಬ ಶತ್ರು ಇದ್ದಾನೆ. ಅವನ್ ಹಂಗೆ ಹಾಳಾಗೋಗ್ಬೇಕು. ಅವನ್ 2 ಕಾಲು ಮುರಿದೋಗ್ಬೇಕು. ಕೈ ಮುರ್ಕೊಂಡು ಹಿಂಗ ಅಲ್ಲಾಡ್ತಾ ಇರ್ಬೇಕು. 2 ಕಣ್ಣು ಚುಚ್ಕೊಂಡು ಹುಣ್ಣಾಗ್ಬಿಡ್ಬೇಕು. ತಲೆ ಸಿಡ್ದೋಗ್ಬೇಕು. ಅವನ್ ಮನೆ ಸುಟ್ಟು ಬೂದಿ ಆಗ್ಬಿಡ್ಬೇಕು. ಇದಕ್ ನಾನು ಏನ್ ಹರಕೆ ಹೊತ್ಕೋಬೇಕು ಹೇಳಿ ಪುರೋಹಿತ್ರೆ? ಯಾರಾದ್ರೂ ಕೊಲೆಗಾರ ಅಥವಾ ರೌಡಿ ಹತ್ರ ಹೇಳು, ಇದೆಲ್ಲ ಮಾಡ್ಕೊಡ್ತಾನೆ. ಮದ್ವೆಗಿಂತ ಮುಂಚೆ ನಿಮ್ಮ ಹತ್ರ ಮಾತಾಡಬೇಕು ಅನ್ನಿಸ್ತು. ಒಂದು ವಿಷಯ ಮಾತ್ರ ತಿಳ್ಕೊಂಡ್ರೆ ಸಾಕು, ಅದು ಗೊತ್ತಿಲ್ಲದೆ ನೆಮ್ಮದಿ ಇರಲ್ಲ ಅಂತ ಅಷ್ಟೇ. ಅದು ನನ್ನ ಧ್ವನಿನ ಯಾರ್ಯಾರು ಕೇಳ್ತಾರೋ ಕಿಂಡಲ್ ಮಾಡ್ತಾರೆ. ನಿಮಗಿಷ್ಟ ಆಗುತ್ತಾ? ನನಗೆ ತುಂಬಾ ಟೆನ್ಷನ್ ಆಗ್ತಿದೆ. ಗಾಡಿ ಸ್ಟಾರ್ಟ್ ಮಾಡ್ಲಾ? ಹೋಗೋ. ಹಿಡ್ಕೊಮ್ಮ. ಎದೊಳಿ ಎದೊಳಿ. ಕೈ ಕೊಡಮ್ಮ. ಚೆನ್ನಾಗಿರಿ. ಆ ಕಡೆ ನೋಡಿ, ಈ ಕಡೆ, ಈ ಕಡೆ, ಈ ಕಡೆ. ನಿಧಾನ. ಅಯ್ಯೋ, ಬಲ್ಗಡೆ. ಅಯ್ಯೋ, ಆ ಕಡೆ ಅಲ್ಲ, ಅಲ್ಲಲ್ಲ. ಅಯ್ಯೋ, ಆ ಕಡೆ ಈ ಕಡೆ. ಹಾಗಲ್ಲ, ಈ ಕಡೆ ಬನ್ನಿ. ಈ ಕಡೆ ಕಡೆ, ಈ ಕಡೆ ಬರ್ಬೇಕು. ಈ ಕಡೆ ಸುತ್ತಿ. ಏನು ಈ ಮದ್ವೆ ಮುಗ್ದಾದ್ಮೇಲೆ ಈ ಕವರ್ ಎಲ್ಲ ಓಪನ್ ಮಾಡಿ ಬರ್ದಿಡೋದು ತುಂಬಾ ಕಷ್ಟ ಆಗುತ್ತೆ. ಏನ್ ಕಷ್ಟ? ದಾಮೋದರ 100 ಇಲ್ಲ 101 ರೂಪಾಯಿ. ಹಾ, ಮದ್ವೆ ಆದ್ಮೇಲೆ ನಾವ್ ಅನ್ಕೊಂಡಿರೋ ಎಲ್ಲಾ ಮದ್ವೆಗಳಿಗೂ ಹೋಗ್ಬಿಡ್ಬೇಕು. ಆಮೇಲೆ ಕೆಲಸ ಮುಗಿದ್ಮೇಲೆ ಈ ತರ ಕವರ್ ಬಂದ್ಬಿಡ್ಬೇಕು. ನೋಡಿ, ಇದ್ಯಾರದು? ಏನಿಲ್ಲ, ದುಡ್ಡು ಹಾಕಿಲ್ಲ. ಹೆಸರು ತಕ್ಕಾಗ ಅವನು ಕಂಜೂಸೆ. ಮುಯ್ ಕವರ್ ಅಂದ್ರೆ ಇದೇ ನಿಜವಾದ ಮುಯ್ ಕವರ್. ಈ ಕವರ್ ನ ಅವ್ರು ಕೊಡ್ಬೇಕಾದ್ರೆ ನೋಡ್ದೆ. ಈ ಕವರ್ ಸೈಜ್ ನೋಡ್ಬಿಟ್ಟು ಅವ್ರ ಕೈಯಲ್ಲಿ 7 ಗ್ಲಾಸ್ ಪಾಯಸನ ನಾನೇ ಕಷ್ಟಪಟ್ಟು ಕುಡಿಸ್ದೆ. ಏನಿದು ಕವರ್ ಒಳಗಡೆ ಕವರ? ಇನ್ನೊಂದ್ ಕವರ್ ಇದೆ. ಇದೇನ್ ಕವರು? ದೊಡ್ಡದಾಗಿ ಏನಾದ್ರು ಕಳ್ಸಿರ್ತಾರೆ. ಒಂದ್ ವೇಳೆ ಚಕ್ಕಾಗಿರುತ್ತೋ? ಅಯ್ಯೋ, ಇದೇನು ಲಾಟ್ರಿ ಟಿಕೆಟ್. ಅದು ಬರೀ 10 ರೂಪಾಯಿ ಅಷ್ಟೇ. ಒಂದ್ ವೇಳೆ ಇದ್ರಲ್ಲಿ ಲಾಟ್ರಿ ನಿಂಗ್ ಹೊಡೆದ್ರೆ ಅರ್ಧ ದುಡ್ಡು ನನಗೆ ಕೊಡು ನೀ ಕೃಷ್ಣನ್. ಇಂತಿ ನಿನ್ನ ಸ್ನೇಹಿತ ಗೋಪಾಲ. ಸುಮ್ನೆ 7 ಗ್ಲಾಸ್ ಪಾಯಸ ವೇಸ್ಟ್ ಮಾಡ್ದೆ. ಇಲ್ಲಿನ ಲಾಟ್ರಿ ಆಗಿದ್ದಕ್ಕೆ ಪರವಾಗಿಲ್ಲ, ಭೂಟಾನ್ ಆಗಿದ್ರೆ ಪ್ರಯೋಜನ ಇಲ್ಲ. ಮೊಹಮ್ಮದ್ ಬರೀ 50 ರೂಪಾಯಿ ಮುಸ್ತಫಾ 50 ರೂಪಾಯಿ ಅಂತ ಯಾಕೆ ಕರೆಕ್ಟ್ ಆಗಿರ್ಬೇಕು. ಸುಮ್ನೆ ಸುಳ್ಳು ಹೇಳ್ಬಾರ್ದು. ನಮ್ಗೆ ನೋಡಿ ಕಲ್ತ್ಕೊಳ್ಳೋ, ನಮ್ಗೇನ್ ಟೆನ್ಷನ್ ಇಲ್ವಲ್ಲ. ನೀನ್ ಎದುರ್ಕೊಳ್ಳೋಕೆ ನಿಂದ ಮೊದಲನೇ ರಾತ್ರಿ ಅಂತಾನೆ. ಈ ರಾತ್ರಿ ಜೀವನದಲ್ಲಿ ಒಂದೇ ಸಲ ಬರೋದು, ಅದು ಮುಗಿದ್ರೆ ಎಲ್ಲಾ ಮುಗಿದೋಯ್ತು. ಈ ಮೊದಲನೇ ರಾತ್ರಿ ಅವಳಿಗೆ ಪ್ರಜ್ಞೆನ ತಂದ್ಕೊಟ್ರೆ ಸಾಕಲ್ಲ. ಅದಲ್ಲ, ಈ ಧ್ವನಿ ಇಟ್ಕೊಂಡು ಮೊದಲನೇ ರಾತ್ರಿ ಅವಳ ಹತ್ರ ಸಮಯ ಹೆಂಗ್ ಕಳಿಯೋದು?
ಉನ್ನಿ ಫಸ್ಟ್ ನೈಟ್ ಅಲ್ಲಿ ಹೆಂಡತಿನ ಇಂಪ್ರೆಸ್ ಮಾಡೋದು ಗಂಟ್ಲಿಂದ ಅಲ್ಲ, ಅವನೇ ಹೇಳ್ತಿರೋದ್ರಲ್ಲೂ ವಿಷಯ ಇದೆ ಕಣ. ಲೇಡೀಸ್ ಮನಸ್ಸನ್ನ ಅರ್ಥ ಮಾಡ್ಕೊಂಡಿರೋದಕ್ಕೆ ಹೇಳ್ತಾ ಇದ್ದೀನಿ. ಸರ್ಪ್ರೈಸ್ ಅಂದ್ರೆ ಲೇಡೀಸ್ಗೆ ತುಂಬಾನೇ ಇಷ್ಟ. ಒಂದು ಸ್ಯಾರಿ ಕೊಡ್ಸು ಅಥವಾ ಜ್ಯುವೆಲರಿ ಕೊಡ್ಸು, ಸಿನಿಮಾ ಕರ್ಕೊಂಡು ಹೋಗು. ಫಸ್ಟ್ ನೈಟ್ ಅಲ್ಲಿ ಸಿನಿಮಾಗೆ ಹೋಗ್ಬೇಕಾ? ಇವಾಗ ಮಾಡು ಅಂತ ಹೇಳ್ತಿಲ್ಲ, ಜೀವನದಲ್ಲಿ ಮುಂದೆ ಮಾಡು ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಹೆಂಡತಿನ ಕಣ್ಣು ಮುಚ್ಕೊಂಡು ಲವ್ ಮಾಡ್ತಾಳೆ, ಅದಕ್ಕೆ ಹೇಳ್ತಾ ಇದ್ದೀನಿ ಅವಳನ್ನ ಹೆಂಗಾದ್ರೂ ಇಂಪ್ರೆಸ್ ಮಾಡ್ಬೋದು ಬಿಡು. ಈ ಧ್ವನಿ ಹಿಡ್ಕೊಂಡು ಅವಳನ್ನ ಪ್ರಜ್ಞೆ ಹೆಂಗ್ ತಪ್ಪಿಸ್ಲಿ? ಈ ಗಂಟ್ಲಿಂದ ಕೂಡ ಅವಳನ್ನ ಇಂಪ್ರೆಸ್ ಮಾಡ್ಬೋದು. ಹೆಂಗೆ? ಅದಕ್ಕೆಲ್ಲ ದಾರಿ ಇದೆ ಕೃಷ್ಣ. ಏನು? ಡಬ್ಬಿಂಗ್? ಈ ಭಾಷೆ ಗೊತ್ತಿಲ್ಲದವ್ರಿಗೆಲ್ಲ ಡಬ್ಬಿಂಗ್ ಮಾಡ್ತೀವಲ್ಲ, ಅದೇ ತರ ನಾವು ನಿನಗ್ ವಾಯ್ಸ್ ಕೊಡ್ತೀವಿ, ಡಬ್ಬಿಂಗ್ ವಾಯ್ಸ್. ನೀನ್ ಬರೀ ಅಂದ್ರೆ ಸಾಕು. ಇದು ನಿನ್ನ ಮೊದಲನೇ ರಾತ್ರಿ, ಮೊದಲನೇ ಡಬ್ಬಿಂಗ್. ಒಳ್ಳೆ ಪ್ಲಾನ್. ತಪ್ಪಿಸ್ಕೊಂಡೆ. ಈಗ ತಾನೇ ಡಬ್ ಮಾಡಿ ಸಿಕ್ಕಿದೆ. ದೇವ್ರೆ, ಇದು ಚೈನಾ ಪ್ರಾಡಕ್ಟು. ಡಬ್ ಮಾಡಿರೋಷ್ಟು ಮಾತ್ರ ಕೇಳಿಸಿದ್ರೆ ಸಾಕು. ಇಲ್ಲೇ ಇರು. ಟೈಮ್ ಬೇರೆ ಆಗೋಯ್ತು. ನಾನು ಇನ್ನೂ ರಿಹರ್ಸಲ್ ಬೇರೆ ಮಾಡಿ ನೋಡಿಲ್ಲ. ಡಬ್ಬಿಂಗ್ ಎಲ್ಲ ಕರೆಕ್ಟ್ ಆಗಿರ್ಲಪ್ಪ. ಅಲ್ಲೇ ಇರು. ಒಳಗ್ ಬಾಮ್ಮ. ಏಯ್ ಅಮ್ಮ, ನೋಡು, ಪಕ್ಕದ ಮನೆ ಸರೋಜಮ್ಮಗೆ ಹುಷಾರಿಲ್ಲ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು, ಬಾರೋ. ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಪಕ್ಕದಲ್ಲಿರೋ ಸರೋಜಾರಮ್ಮನ ಈ ಅರ್ಧ ರಾತ್ರಿಲಿ ಆ ಮುದುಕಿ ಅಲ್ಲೇ ಚಳಿಯಲ್ಲಿ ನಡಕ್ ಸಾಯ್ಲಿ. ನನಗ್ ಮದ್ವೆನೇ ಆಗ್ಬಾರ್ದು ಅಂತ ಬೇಡ್ಕೊಂಡಿದ್ದವ್ರು ಅವರು. ಅವ್ರು ಈ ಚಳಿಲಿ ಸಾಯ್ಲಿಲ್ಲ ಅಂದ್ರೆ ನಾನೇ ಕತ್ತಿಸ್ಕಿ ಸಾಯಿಸ್ಬಿಡ್ತೀನಿ ಅವಳನ್ನ. ನಡಿ. ಈ ಸಮಯದಲ್ಲೇ ಎಲ್ಲ ಅವ್ರು ಯಾರು? ಅಲ್ಲಿ ಯಾರು ಇಲ್ವಲ್ಲ, ಅಲ್ಲಿ ಯಾರು ಇಲ್ಲ, ದಯವಿಟ್ಟು ಹೋಗಮ್ಮ. ಹಾಲ ಅಲ್ಲ, ಮೊಸರು. ಮೊದ್ಲು ಇಲ್ಲಿಂದ ಹೋಗು. ನೀನ್ ಇಲ್ಲೇ ಇದ್ರೆ ಎಲ್ಲಾನು ಕೇಳಿಸ್ಕೊಂಡ್ಬಿಡ್ತೀಯ. ದಿನ 7 ಗಂಟೆಗೆ ಮಲ್ಗೋಳು, ಇವತ್ತು ಇನ್ನೂ ಮಲಗೇ ಇಲ್ಲ. ಇನ್ನು ಸ್ವಲ್ಪ ಪ್ಲೇ ಆಗಿದ್ರೆ ನಂದೆಲ್ಲ ಕತೆ ಮುಗ್ದೋಗೋದು. ರಿವೈಂಡ್ ಮಾಡಾಯ್ತು. ಇದನ್ನ ಹಾಕಿದ್ರೆ ಸಾಕು. ದೇವ್ರೆ, ಈ ಅರ್ಧ ರಾತ್ರಿಯಲ್ಲಿ ಅಜ್ಜಿ ಸಾಯ್ಬಾರ್ದಪ್ಪ. ದೇವ್ರೆ, ಈಗ ಬರೋದು ಗೌರಿನೇ ಆಗಿರ್ಲಪ್ಪ. ಸುಮ್ಮನೆ ತಟ್ಬೇಡ, ಆನ್ ಮಾಡಿ ಬರ್ತೀನಿ ಇರು. ಅಪ್ಪ, ಒಳ್ಳೇದಾಯ್ತು. ಅಯ್ಯೋ, ಟೇಪ್ ವರ್ಕ್ ಆಗ್ತಿಲ್ಲ. ಸೈಲೆಂಟ್ ಬಟನ್ ಏನಾದ್ರು ಒತ್ಬಿಟ್ನಾ? ಬನ್ನಿ ಒಳಗೆ, ನೀವು ಬಂದ್ ಕುತ್ಕೊಳ್ಳಿ. ಆ ಹಾಲಿಲ್ ಕೊಡ್ತೀರಾ? ಮಿಕ್ಕಿದ್ನ ನೀನೇ ಕುಡ್ದು ಬಿಡು. ಹಾಲ್ ಗ್ಲಾಸ್ ಹೊಡೆದೋಯ್ತು. ಕಳ್ಳಿ, ಒಂಚೂರು ಕೂಡ ನಾನು ಉಳಿಸಿಲ್ಲ ಅಲ್ವಾ? ಅದು ನಾನಲ್ಲ, ಡಬ್ ಮಾಡಿ. ಇದೇ ತರ ಯಾವಾಗ್ಲೂ ನನ್ಗೊಂದ್ ಗ್ಲಾಸ್ ಹಾಲ್ ತರ್ಬೇಕು. ಅಯ್ಯೋ, ಆ ಗ್ಲಾಸ್ ನ ಅಲ್ಲಿ ಇಟ್ಬಿಟ್ಟು ಇಲ್ಲಿ ಬಂದ್ ಕುತ್ಕೊ. ನಿನ್ನನ್ನು ನೋಡ್ತಾ ಇದ್ರೆ ಸಿನಿಮಾ ಹೀರೋಯಿನ್ ತರನೇ ಕಾಣಿಸ್ತಾ ಇದೆಯಾ? ಈ ರಾತ್ರಿ ನಾವಿಬ್ರು ಸೇರ್ಕೊಂಡು ನಾನಿದನ್ನ ಜಸ್ಟ್ ಗಾಜ್ ಚುಚ್ಕೊಂಡ್ಬಿಡ್ತು. ನಮ್ಮಿಬ್ರು ಜೀವನದಲ್ಲಿ ಫಸ್ಟ್ ನೈಟ್ ಅಲ್ಲಿ ನನ್ನ ಈ ಧ್ವನಿ ಎಲ್ಲಿ ವಿಲನ್ ಆಗ್ಬಿಡುತ್ತು ಅಂತ ಈ ತರ ಮಾಡಿದೆ. ಟಪ್ಪಿಂಗ್. ನನ್ನ ಮನಸ್ಸು ನೆಮ್ಮದಿಗೋಸ್ಕರ.